ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ 3 LB ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇದು ಎರಡು ಕಾನ್ಸೆಪ್ಟ್ಗಳ ಒಂದು LB ಆಧಾರಿತ ಪ್ರಶ್ನೆ ಪತ್ರಿಕೆ. ರಾಮರಾಜ್ಯ ಮತ್ತು ಚಕ್ರಗ್ರಹಣ ಎಂಬ ಎರಡು ಕಾನ್ಸೆಪ್ಟ್ಗಳು ಇರ್ತವೆ ಇಲ್ಲಿ. ಓಕೆನಾ. ಒಟ್ಟು ಇದು 20 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಓಕೆನಾ. ಇನ್ನು ಅಷ್ಟೇ ಅಲ್ಲದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳ್ತಾನೆ. ಮೊದಲೇ ಪ್ರಶ್ನೆ ನೋಡಿ, ಕಾಲು ನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಎ ತತ್ಪುರುಷ ಸಮಾಸ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕಾಲು ನೋವು ಪದವು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿರ್ತದೆ. ಎರಡನೇ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ. ಎರಡನೇ ಪ್ರಶ್ನೆ ನೋಡಿ, ಹರ್ಷ ಅದಕ್ಕೆ ನಾವು ಹರುಷ ಅಂತ ಕರಿತೀವಿ. ಪರೀಕ್ಷಿಸುಗೆ ಪರೀಕ್ಷಿಸು ಎಂದು ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 1 ಅಂಕದ ಪ್ರಶ್ನೆಗಳಿದ್ದಾವೆ. ಮೂರನೇ ಪ್ರಶ್ನೆ, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಆನ್ಸರ್ ನೋಡಿ, ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಪಾರ್ಥನು ಅಂದ್ರೆ ಅರ್ಜುನ ಅಂತ ಕರಿತಾನೆ. ಓಕೆನಾ. ಮಧ್ಯಮ ಪಾಂಡವ. 4ನೇ ಪ್ರಶ್ನೆ, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. 5ನೇ ಪ್ರಶ್ನೆ, ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಅಂತ ಕೇಳಿದಾನೆ. ಬನ್ನಿ ಆನ್ಸರ್ನ ನೋಡ್ತಗೋಣ. ಭೀಷ್ಮರು ಕ್ರೋಧಗೊಳ್ಳಲು ಕಾರಣ, ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹ ಬಾಣಗಳನ್ನು ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣನು ಅರ್ಜುನನ ಸಾರಥಿಯಾಗಿರುವುದರಿಂದ ಆತನಿಗೆ ಅಪಜಯ ಆಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು ಅಂತ ಆನ್ಸರ್ನ ಬರೆದ್ರೆ 2 ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ ನಿಮಗೆ. 6ನೇ ಪ್ರಶ್ನೆ, ದೂತನು ಹೇಗಿರಬೇಕು? ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನು, ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತ ಆನ್ಸರ್ನ ನೀವು ಬರಿಬೇಕಾಗ್ತದೆ. 4ನೇ ನೋಡಿ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ನೊಸಲೊಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸಗೌಲೊಡಿದು ಘನರೋಷದಿಂ ಕುರುಬಲವ ನಸಿಯರೆದು ಭೀಷ್ಮನ ವಿಭಾಡಿಸುವ ನೀರೇಳು ಜಗವೆರಸಿ ಶತಕೋಟಿಯ ಅಂತ ಒಂದು ಛಂದಸ್ಸನ್ನು ಕೊಟ್ಟಿದ್ದಾನೆ, ಪದ್ಯ ಭಾಗವನ್ನು ಕೊಟ್ಟಿದ್ದಾನೆ. ಅದನ್ನು ನೀವು ಪ್ರಸ್ತಾರ ಹಾಕಬೇಕು, ಗಣ ವಿಂಗಡಣೆ ಮಾಡಬೇಕು, ಹಾಗೆ ಛಂದಸ್ಸಿನ ಹೆಸರನ್ನು ಬರೀಬೇಕಾಗ್ತದೆ. 5 5 5 5 ಹಾಗೆ 5 2ನೇ ಸಾಲಿನಲ್ಲಿ 5 5 5 5 ಆಗ್ತದೆ. 3ನೇ ಸಾಲಿನಲ್ಲಿ 5 ಗಣಗಳ 5 ಮಾತ್ರೆಗಳ ಎಷ್ಟು ಗಣಗಳಪ್ಪ? 1 2 3 4 5 6 ಗಣಗಳು, ಒಂದು ಲಾಸ್ಟ್ಗೆ ಗುರು ಸಿಗ್ತದೆ. ಓಕೆ. ಹಾಗಾದ್ರೆ ಇದು ಯಾವುದಪ್ಪ ಅಂದರೆ ಮಾತ್ರಾಗಣದ ವಾರ್ಧಕ ಷಟ್ಪದಿಯಲ್ಲಿದೆ. ಇದು ಛಂದಸ್ ಯಾವುದಪ್ಪ ಅಂದರೆ ವಾರ್ಧಕ ಷಟ್ಪದಿಯಲ್ಲಿದೆ ಅಂತ ನೀವು ಆನ್ಸರ್ನ ಬರೆದ್ರೆ ನಿಮ್ಮ 3 ಅಂಕಗಳು ಸಂಪೂರ್ಣವಾಗಿ ದೊರೀತದೆ. ನೆಕ್ಸ್ಟು ಕವಿಕೃತಿ ಸ್ಥಳ ಕಾಲವನ್ನು ಬರೀತಕ್ಕಂಥದ್ದು 3 ಅಂಕದ ಪ್ರಶ್ನೆ. ಎನ್ ರಂಗನಾಥ ಶರ್ಮಾ ಅವ್ರ ಬಗ್ಗೆ ಕೇಳಿದ್ದಾನೆ. ಎನ್ ರಂಗನಾಥ ಶರ್ಮಾರವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಎಂಬ ಗ್ರಾಮದಲ್ಲಿ 1916ರಂದು ಜನಿಸಿದರು. ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ಇವರು ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರಮಿತ್ರ ಚರಿತಂ, ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ, ವಿದ್ಯಾರಣ್ಯರ ಪಂಚದಶಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಮಹಾಮಹೋಪಾಧ್ಯಾಯ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ. ಓಕೆನಾ. ಈ ರೀತಿಯಾಗಿ ನೀವು ಪ್ಯಾರಾಗ್ರಾಫ್ ಮುಖಾಂತರ ಬರೆದ್ರೆ 3 ಅಂಕಗಳು ಸಂಪೂರ್ಣವಾಗಿ ಸಿಗ್ತವೆ ನಿಮಗೆ. ನೆಕ್ಸ್ಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂಬಂಧ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. 9ನೇ ಪ್ರಶ್ನೆ ಹೀಗಿದೆ, 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಅಂತ ಇದೆ. ಆಯ್ಕೆಯನ್ನು ನೋಡಿ,
ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡ್ತಾ ಹೋಗೋಣ. ನೀವು ಆಯ್ಕೆಯನ್ನು ಬರೆದ್ರೆ ನಿಮಗೆ 1 ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆದ್ರೆ 1 ಅಂಕ, ಟೋಟಲ್ ಆಗಿ 3 ಅಂಕಗಳು ನಿಮಗೆ ದೊರೀತವೆ. ಸಂದರ್ಭ ಏನಿದೆ ಅಂತ ನೋಡ್ತಾ ಹೋಗೋಣ. ಶ್ರೀರಾಮನು ಭರತನಿಗೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ, 10,000ವಿರಲಿ, ಅವರಿಂದ ರಾಜನಿಗೆ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ ಏನಪ್ಪ ಅಂದರೆ ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಮತ್ತು ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಆನ್ಸರ್ನ ಬರೆದ್ರೆ ನಿಮಗೆ ಟೋಟಲ್ ಆಗಿ 3 ಅಂಕಗಳು ಸುಲಭವಾಗಿ ಸಿಗ್ತದೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ ಅಂತ 4 ಅಂಕದ ಒಂದು ಪ್ರಶ್ನೆ ಇದೆ. ಪದ್ಯ ಯಾವುದು ಕೊಟ್ಟಿದ್ದಾನೆ ನೋಡೋಣ. ಹರಿಯ ಖಾತಿಯ ತಡೆವರಾರೆಂ ಒಂದೆರಡು ಬಲ ಬೆರಗಾಗಿ ಅಂತ ಕೇಳಿದಾನೆ. ಅದರ ಕಣ್ಣು ಮುಚ್ಚಿರಲು, ಓಕೆ, ಇಲ್ಲಿ ಏನು ಮಾಡಿದಾನೆ, ಪದ್ಯ ಈ ರೀತಿಯಾಗಿದೆ. ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮಿ ವರ ಮುಕುಂದ ಮುರಾರಿ ಜಯವೆನು ತೆರಗಿ ಮುಗುಳೆದ್ದ ಚ್ಯುತನ ಮೃದುಕರವ ಪಿಡಿದೆಂದ ಅಂತ ಇದೆ. ಸೊ ಈ ಪದ್ಯವನ್ನು ಅರ್ಥೈಸಿಕೊಂಡು ನಾವೇನು ಮಾಡಬೇಕು, ಅದರ ಸಾರಾಂಶವನ್ನು ಬರಿಬೇಕಾಗ್ತದೆ. ಓಕೆ, ಮೊದಲಿಗೆ ಆಯ್ಕೆಯನ್ನು ಬರಿಬೇಕು. ಇದನ್ನ ಯಾವ ಒಂದು ಪದ್ಯದಿಂದ ಈ ಒಂದು ಲೈನನ್ನು ಈ ಒಂದು ಸ್ಟಾಂಜವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಯಾರು ಬರೆದಾರ ಅದನ್ನೆಲ್ಲ ಬರಿಬೇಕು. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭೀಷ್ಮರು ಪ್ರಯೋಗಿಸಿದ ಬಾಣದಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬರುತ್ತದೆ. ಇದರಿಂದ ಕೋಪಗೊಂಡ ಕೃಷ್ಣನು ಭೀಷ್ಮ ಆಚಾರ್ಯರನ್ನು ಕೊಂದೇ ಬಿಡುವುದಾಗಿ ಚಕ್ರವನ್ನು ಹಿಡಿದಾಗ 14 ಲೋಕಗಳು ತಲ್ಲಣಗೊಳ್ಳುತ್ತವೆ. ಯುದ್ಧ ಭೂಮಿಯಲ್ಲಿದ್ದ ಎಲ್ಲ ವೀರರು ಈ ಕೃಷ್ಣನ ಕೋಪವನ್ನು ಕಡಿಮೆ ಮಾಡುವುದು ಹೇಗೆ ಎಂದು ಚಿಂತಿಸುತ್ತಾರೆ. ಆಗ ರಥದಿಂದಿಳಿದ ಭೀಷ್ಮಾಚಾರ್ಯರು ನಿಧಾನವಾಗಿ ಕೃಷ್ಣನ ಬಳಿಗೆ ನಡೆದುಕೊಂಡು ಬಂದು ಮೃದುವಾದ ಮಾತುಗಳಲ್ಲಿ ದುರಿತವನದಾವಾಗ್ನಿ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿಮಗೆ ಜಯವಾಗಲಿ ಎಂದು ಕೃಷ್ಣನ ಹೊಗಳುತ್ತಾ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳುತ್ತಾನೆ ಎಂಬುದು ಇಲ್ಲಿನ ಸಾರಾಂಶವಾಗಿದೆ. ಇದರಿಂದ ಮೌಲ್ಯ ಏನಿದೆಯಪ್ಪ ಅಂದರೆ, ಕೃಷ್ಣನ ಪರಾಕ್ರಮ ಹಾಗೂ ಯುದ್ಧಕ್ಕೆ ಮುಂಚೆ ಕೃಷ್ಣ ಮಾಡಿದ ಶಪಥದ ಬಗ್ಗೆ ಭೀಷ್ಮರಿಗೆ ತಿಳಿದಿದ್ದರೂ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುವುದಾಗಿ ಶಪಥ ಮಾಡಿ ಅದನ್ನು ನೆರವೇರಿಸುವುದು ಹಾಗೂ ಕೋಪಗೊಂಡ ಕೃಷ್ಣನನ್ನು ಭೀಷ್ಮಾಚಾರ್ಯರೇ ಶಾಂತಗೊಳಿಸುವುದು ಇಲ್ಲಿನ ಮೌಲ್ಯವಾಗಿದೆ. ಓಕೆನಾ. ಸೊ ಇಷ್ಟನ್ನು ಬರೆದ್ರೆ ನಮಗೆ ಸಂಪೂರ್ಣವಾದ 4 ಅಂಕಗಳು ಸಿಗ್ತವೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನಿಮ್ಮ ಮುಂದೆ ಎನ್ಯುವಲ್ ಎಕ್ಸಾಮು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ಗಳಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ದಯವಿಟ್ಟು ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಆ ಒಂದು ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಯಾವ ವಿಷಯಗಳು ಯಾವ ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.